ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾದ ಬಿಆರ್ ಗವಾಯಿ ಅವರ ಮೇಲೆ ಮನುವಾದಿ ಮನಸ್ಥಿತಿ ವಕೀಲ ಕಿಶೋರ್ ಕುಮಾರ್ ವರ್ತನೆ ವಿರುದ್ಧ ಖಂಡನೀಯ ವಿಚಾರವಾಗಿ ತೀವ್ರ ಹೋರಾಟ ಶಿರಾ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ನಡೆಯಿತು. ಬೂಟೆಸೆದ ಪ್ರಕರಣ ಖಂಡಿಸಿ ತಹಶೀಲ್ದಾರ್ ಗ್ರೇಡ್ 2 ಅವರಿಗೆ ಮನವಿ ಸಲ್ಲಿಸಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಶಿರಾ ಹಾಗೂ ಮಾನವ ಬಂಧುತ್ವ ವೇದಿಕೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಇದೇ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಟೈರ್ ರಂಗನಾಥ್, ಕಾರ್ಯಾಧ್ಯಕ್ಷ ತಿಪ್ಪೇಸ್ವಾಮಿ, ರಾಜು, ಕೆ ನರಸಿಂಹ, ಕಾರ್ತಿಕ್, ತಿಪ್ಪೇಶ್, ಧರಣಿಕುಮಾರ್, ರಂಗರಾಜು, ಜಯಮ್ಮ, ಕಾವ್ಯ, ಅಶೋಕ್, ಶ್ರೀ ರಂಗಲಕ್ಷ್ಮಮ್ಮ, ಹೇಮಲತಾ, ಶಾರದಮ್ಮ, ರೇಣುಕಾ, ರಂಗಮ್ಮ, ಚಂದ್ರಕಲಾ, ಭೂತಮ್ಮ, ಜ್ಯೋತಿ, ಭುವನ ಸೇರಿದಂತೆ ಇನ್ನಿತರರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ದೇಶದಲ್ಲಿ ಸಂವಿಧಾನವನ್ನ ಮತ್ತೆ ಮುಟ್ಟುವಂತ ಪ್ರಯತ್ನ ಈ ದೇಶದಲ್ಲಿ ನಡೀತಾನೆ ಇದೆ. ಪ್ರತಿ ಬಾರಿಯೂ ಸಂವಿಧಾನದ ಪರವಾಗಿ ಅಥವಾ ಸಂವಿಧಾನದ ಜೊತೆಯಲ್ಲಿ ಯಾರ್ಯಾರು ಇದ್ದಾರೆ ಅಂತ ನಮ್ಮನ್ನ ಕ್ರಾಸ್ ಚೆಕ್ ಮಾಡುವಂಥ ಒಂದು ಹುನ್ನಾರ ಇಡೀ ರಾಷ್ಟ್ರದಲ್ಲಿ ನಡೀತಾ ಇದೆ. ಅದಕ್ಕೆ ಹಲವಾರು ನಿದರ್ಶನಗಳು ನಾವು ನೋಡಿದ್ದೀವಿ. ಸಂವಿಧಾನವನ್ನು ಹರಿದಾಕುವ ಪ್ರಯತ್ನವನ್ನು ಮಾಡ್ತಾರೆ, ಸುಟ್ಟಾಕುವ ಪ್ರಯತ್ನವನ್ನು ಮಾಡ್ತಾರೆ, ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅನ್ನೋ ಪ್ರಯತ್ನವನ್ನು ಮಾಡ್ತಾರೆ. ಅದರ ಮುಂದುವರೆದ ಭಾಗ ಇವತ್ತು ಏನು ನಮ್ಮ ಗವಾಯಿ ಅವರು ಉನ್ನತ ಸ್ಥಾನದಲ್ಲಿ ಇವತ್ತು ದಲಿತರು, ಶೋಷಿತರು ಅಥವಾ ಇನ್ಯಾವುದೋ ವರ್ಗದವರು ಮೇಲೆ ಕುತ್ಕೊಂಡಾಗ ಅವರಿಗೆ ಸಹಿಸೋಕೆ ಆಗ್ತಾ ಇಲ್ಲ. ಯಾಕಂದರೆ ಎಲ್ಲ ಸ್ಥಾನಮಾನಗಳು ಕೇವಲ ದಾರಗಳಿಗೆ ಮಾತ್ರ ಸೀಮಿತ ಆಗಬೇಕು ಅನ್ನೋದು ಅವ್ರದ್ದೆಲ್ಲರ ಒಂದು ಮಾನಸಿಕತೆ. ಹಾಗಾಗಿ ಇಂಥ ಅಯೋಗ್ಯ ಮುಟ್ಟಾಳ ಅಂತಂದ್ರೂ ಅವನ್ನ ತಪ್ಪಾಗಲಾರ್ದು. ಯಾಕಂದರೆ ಒಬ್ಬ ನ್ಯಾಯವಾದಿ ಅಂತ ಹೇಳಿ ಅವನಿಗೆ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರಲ್ಲ, ಮೊದಲು ಆ ಸರ್ಟಿಫಿಕೇಟ್ ಅವನ ನ್ಯಾಯವಾದಿ ಎಂಬ ಸರ್ಟಿಫಿಕೇಟ್ನ ವಜಾ ಮಾಡಬೇಕು. ಅವನೊಬ್ಬ ಸಾಧಾರಣ ವ್ಯಕ್ತಿ ಆಗಬೇಕು ಈ ದೇಶದಲ್ಲಿ. ಅದಾದಮೇಲೆ ಅವನಿಗೆ ಮೊನ್ನೆ ಬಂಧನ ಮಾಡಿದ್ರು, ಏನೋ ಬಿಡುಗಡೆ ಮಾಡಿದ್ದಾರೆ ಅಂತ ಸುದ್ದಿ ಹರಡ್ತಾ ಇದೆ. ಅವನಿಗೆ ನಾವು ಹೇಳೋದೇನೆಂದರೆ, ಇಲ್ಲಿಂದ ಅವನ್ನ ಬಿಡುಗಡೆ ಬಂಧನ ಮಾಡೋದು ಅಷ್ಟೇ ಅಲ್ಲ, ಅವನ್ನ ಗಲ್ಲಿಗೇರಿಸಬೇಕು, ಸಾರ್ವಜನಿಕವಾಗಿ ಅವನ್ನ ಗಲ್ಲಿಗೇರಿಸಬೇಕು ಅನ್ನೋದು ನಮ್ಮೆಲ್ಲರ ಆಗ್ರಹ. ಇವತ್ತು 100ನೇ ವರ್ಷದ ಹೊಸ್ತಿಲಲ್ಲಿ ಇವತ್ತು ಸಂಘ ಪರಿವಾರ RSS ಎಲ್ಲ ಕಡೆ ದೊಡ್ಡ ಪ್ರಚಾರವನ್ನು ಮಾಡ್ತಾ ಇದೆ. ಅಂದರೆ 100 ವರ್ಷದ ಒಳಗೆ ಇವರು ಮಾಡಿರುವಂಥ ಹಲವಾರು ಕುಕೃತ್ಯಗಳು ಇವತ್ತು ದೇಶದಲ್ಲಿ, ರಾಷ್ಟ್ರದಲ್ಲಿ ಕಾಣ್ತಾ ಇದೆ. ಗಾಂಧಿಯನ್ನು ಕೊಂದರು, ಬಸವಣ್ಣನ ಕೊಂದರು, ಇನ್ನೂ ಬೇಕಾದಷ್ಟು ದಿನ ಏನು ಸಾರ್ವಜನಿಕವಾಗಿ ಜೀವನ ಮಾಡ್ತಾ ಇರುವಂತಹ ಏನು ವೈಚಾರಿಕವಾಗಿ ಮತ್ತು ಧರ್ಮದ ಅಮಲಿನಲ್ಲಿ ತುಂಬಿರುವಂಥ ಹಲವಾರು ಜನ ಧರ್ಮಾಂಧರನ್ನು ಇವತ್ತು ಹುಟ್ಟಾಕುವಂಥ ಒಂದು ದೊಡ್ಡ ಫ್ಯಾಕ್ಟ್ರಿ ಅಂದರೆ ಅದು ಸಂಘ ಪರಿವಾರ ಈಜಿಕೋಟೆ ಚಡ್ಡಿ. ಇಂಥ ಚಡ್ಡಿ ಮಕ್ಕಳಿಗೆ ಈ ದೇಶದಲ್ಲಿ ಯಾವುದೇ ಕಾರಣಕ್ಕೂ ಉಳ್ಗಾಲ ಕೊಡಬಾರ್ದು ನಮ್ಮ ಸಮಾಜಗಳು ಅನ್ನೋದು ನಾವೆಲ್ಲರೂ ಮನಗಳ್ಬೇಕು. ನಾವೇನಾದರೂ ಅಕಸ್ಮಾತ್ ಇದೇ ರೀತಿ ಯಾಮಾರ್ತಾರೆ, ಇದೇ ರೀತಿ ನಾವೇನಾದರೂ ಮೈ ಮರೆತರೆ ನಾಳೆ ನಮ್ಮ ಬೇರೆ ಬೇರೆ ಅಂಗಾಂಗಗಳಿಗೂ ಕೈ ಹಾಕುವಂಥ ಒಂದು ವಿಕೃತ ಮನಸ್ಥಿತಿ ಇರುವಂಥ ಇಂಥ ಅಯೋಗ್ಯರನ್ನ ತಕ್ಷಣವೇ ಏನು ಕಿಶೋರ ಅಹಮದ್ ಏನಲ್ಲ ಲೋಫರ್ ಅವನ್ನ ಮೊದಲ ತಕ್ಷಣ ಭಾರತ ಸರ್ಕಾರ ಮೋದಿಯವರು ಫೋನ್ ಮಾಡಿ ಅವ್ರಿಗೆ ಹೇಳ್ತಾರಂತೆ ಈ ಥರ ಮಾಡಬಾರ್ದಾಗಿತ್ತು ಅಂತೇಳಿ. ಅಂದರೆ ನರೇಂದ್ರ ಮೋದಿ ಅವರ ಮಾನಸಿಕತೆ ಅಂದರೆ ಅವರು ಕ್ಷಮಾದಾನ ಕೊಡುವಂಥ ಕೆಲಸವನ್ನು ಮಾಡಿದಾನ ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಚಿಂತೆ ಮಾಡಬೇಕು. ದೇಶದ ಮುಖ್ಯ ನ್ಯಾಯಮೂರ್ತಿಗಳಾದಂಥ BR ಗವಾಯಿ ಅವರ ಮೇಲೆ ಬೂಟೆಸೆಯೋದ್ರ ಮೂಲಕ ಸಂವಿಧಾನಕ್ಕೆ ಮತ್ತು ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಧಕ್ಕೆಯನ್ನು ಉಂಟು ಮಾಡುವಂಥ ಕೊಳಕು ಮನಸ್ಥಿತಿ ಬಂಧುಗಳೇ. ಆದ್ದರಿಂದ ನಾವು ಎಲ್ಲರೂ ಸೇರಿ ಒಕ್ಕಲಿಂದ ಇದನ್ನು ವಿರೋಧಿಸಬೇಕಾಗುತ್ತೆ. ಇವತ್ತು ಇಂಥ ಒಂದು ದೊಡ್ಡ ಏನು ಪ್ರಜಾಪ್ರಭುತ್ವಕ್ಕೆ ಒಂದು ದೊಡ್ಡ ಅಗೌರವ ತಂದಂಥ ವ್ಯಕ್ತಿನ ಇವತ್ತು ಎಲ್ಲ ಸೇರಿ ಒಗ್ಗಟ್ಟಾಗಿ ಇದನ್ನು ವಿರೋಧಿಸಬೇಕಾಗಿತ್ತು. ಆದರೆ ಕೆಲವು ಮನಸ್ಥಿತಿಗಳು ಇದನ್ನು ವಿರೋಧಿಸ್ತಾ ಇಲ್ಲ. ಇವರು ಮನುವಾದಿ ಸಂಸ್ಕೃತಿಯಿಂದ ಬಂದಂಥವರು. ಯಾಕೆ ಅಮಿತ್ ಶಾ ಇದ್ರ ಬಗ್ಗೆ ಮಾತಾಡ್ತಿಲ್ಲ? ಯಾಕೆ ಮೋದಿಜಿಯವರು ಇದ್ರ ಬಗ್ಗೆ ಮಾತಾಡ್ತಿಲ್ಲ? ಯಾಕೆ ಸಂಘ ಪರಿವಾರ ಇದ್ರ ವಿರುದ್ಧ ಧ್ವನಿ ಎತ್ತುತ್ತಾ ಇಲ್ಲ? ಅಲ್ಲಿಗೆ ನಾವು ಅರ್ಥ ಮಾಡ್ಕೋಬೇಕು. ಇವರು ಕಿಶೋರ್ ಕುಮಾರನ ಸಂತತಿ. ಏನು ಕಿಶೋರ್ ಕುಮಾರ್ ಇದ್ದಾನೆ, ಅವನು ಇವತ್ತು ಏನು ಗಾಂಧೀಜಿ ಕೊಂದಂತ ಗೂಡ್ಸೆ ಆ ವಂಶಸ್ಥ, ಇವನು ಗೂಡ್ಸೆ ಸಂತತಿ. ಇವನು ಈ ದೇಶದಲ್ಲಿ ಇನ್ನೂ ಗೂಡ್ಸೆ ಸಂತತಿ ಇದೆ ಅನ್ನೋದಕ್ಕೆ ಇವರೇ ಕಾರಣ. ಇವತ್ತು ರಾಕೇಶ್ ಕಿಶೋರ್ ಕುಮಾರ್ ಇದ್ದಾರಲ್ಲ, ಇವರೇ ಕಾರಣ. ಇಂಥ ಹಲವಾರು ದೌರ್ಜನ್ಯಗಳು, ದಬ್ಬಾಳಿಕೆಗಳು ಆಗ್ತಾ ಇದೆ ದೇಶದಲ್ಲಿ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.